ಯಾರಿಗೋಸ್ಕರ ಕಲ್ತಿದ್ದು ಮೇಡಮ್ ನೀವು? ಮ್ಯಾಮ್ ಇದು ನಾನು ಯಾರಿಗೋಸ್ಕರ ಅನ್ನೋದಕ್ಕೆ ಇದು ನಾನು ಟೆಸ್ಟ್ ಮಾಡ್ಕೊಳಕ್ಕೆ ಅಂತಾನೆ ಹೇಳ್ಬೋದು ಮ್ಯಾಮ್ ಬೇಸಿಕಲಿ. ಅಂದ್ರೆ ನನ್ ಮನೆಗೆ ಬಂದು ಫಿಸಿಕ್ಸ್ ಲೆಕ್ಚರರ್, ಹಸ್ಬೆಂಡ್ ಇಬ್ರಿಗೂ ಬುಕ್ ಓದೋ ಹುಚ್ಚು ತುಂಬಾ, ಅದರಲ್ಲೂ ನನ್ನ ಹಸ್ಬೆಂಡ್ ಜಾಸ್ತಿನೇ, ತುಂಬಾನೇ ಬುಕ್ ಓದ್ತಾರೆ. ಸೊ ಈ ಕೋವಿಡ್ ಟೈಮ್ಸ್ ಅಲ್ಲೆಲ್ಲ ನಾವು ಇಬ್ರೇ ಇದ್ದಿದ್ದು ಮನೇಲಿ ಕುತ್ಕೊಂಡು ಇದು ಟೋನಿ ಬ್ರೂಸನ್ ಅವ್ರದೆಲ್ಲ 5 ಮೆಮೊರಿ ಸೀರೀಸ್ ಬುಕ್ ಓದಿದ್ವಿ, ಜಿಮ್ ಕ್ವಿಕ್ ಅವ್ರ ಬಗ್ಗೆ ಎಲ್ಲ ಓದಿದ್ವಿ. ಸೊ ಈಗ ನೀವ್ ಹೇಳ್ದಷ್ಟು ಸುಮಾರಷ್ಟು ಟೆಕ್ನಿಕ್ಗಳು ವಿ ವರ್ ಅವರ್ ಆಫ್ ಇಟ್. ಅಂದ್ರೆ ಎಲ್ ಸಾಧ್ಯ, ಹೆಂಗೆ ತಕ್ಕ ಮಟ್ಟಿಗೆ ಎಲ್ಲಿ ಯೂಸ್ ಮಾಡಕ್ಕಾಗತ್ತೆ ಅಷ್ಟು ಮಾಡ್ತಾ ಇದ್ವಿ. ಇನ್ ಡೀಟೇಲ್ ಆಗಿ ಅಥವಾ ಇನ್ ಡೆಪ್ತ್ ಆಗಿ ಹೋಗಿದ್ದೆಲ್ಲ ಅಷ್ಟಿರ್ಲಿಲ್ಲ. ಸೊ ಹಿಂಗೆಲ್ಲ ಇದೆ, ಈ ತರದೆಲ್ಲ ಇದನ್ನ ಅವೇರ್ನೆಸ್ ಇತ್ತು ನಮ್ಗೆ. ಮತ್ತೆ ನನಗೆ ಸ್ವಲ್ಪ ಟ್ರಿಗರ್ ಆಗಿ ನನ್ನ ಹಸ್ಬೆಂಡ್ ನಂಗೆ ಸ್ವಲ್ಪ ಬೂಸ್ಟ್ ಮಾಡ್ತಾ ಇದ್ದ. ಅಂದ್ರೆ ನಾನ್ ಬೀಂಗ್ ಸ್ಟೂಡೆಂಟ್ ಆಗಿರುವಾಗ ನಾನು ಯಾವಾಗ್ಲೂ ಓದ್ಬೇಕಾದ್ರೆ ಟೆನ್ಷನ್ ತಗೊಂಡು ಓದಿದ್ದೇ ಗೊತ್ತಿಲ್ಲ. ನಾನು ಏನಾದ್ರು ಓದ್ರೆ ನನ್ಗೆ ಗೊತ್ತಿಲ್ಲದಂಗೆ ಅಸೋಸಿಯೇಟ್ ಮಾಡ್ಕೊಂಡು ನಾನು ಓದ್ಬಿಡ್ತಾ ಇದ್ದೆ. ಎಲ್ಲ ತಿಂಗ್ಳುಗಟ್ಲೆ ಓದಿ ಸ್ಕೋರ್ ಮಾಡೋದು ಒಂದೇ ಇರ್ತಿತ್ತು. ನಾನ್ ಲಾಸ್ಟ್ 1 ವೀಕ್ ಕುತ್ಕೊಂಡು ಓದಿದ್ರು ಅಷ್ಟೇ ಅಷ್ಟೇ ಆಲ್ಮೋಸ್ಟ್ ಹಾಗೆ ಇರ್ತಿತ್ತು. ಸೊ ನನಗೆ ಅದು ಗೊತ್ತು, ನನ್ನ ಹಸ್ಬೆಂಡ್ ಹಿಂಗೆ ನೋಡಿಲಿ ಈ ತರ ಹಿಂಗಿದೆ. ನನಗೆ ಅವಾಗ ಅನಿಸ್ತು, ನಾನು ಓದ್ತಾ ಇದ್ದಿದ್ದು ಹಿಂಗೆ ಇತ್ತಲ್ಲ, ಗೊತ್ತಿಲ್ಲದೆ ನಾನು ಅದ್ರಲ್ಲಿ ಇದ್ದಿದ್ದೊಂದಷ್ಟು ಟೆಕ್ನಿಕ್ ನಂಗೆ ಅವೇರ್ನೆಸ್ ಇಲ್ದೇನೆ ನಾನು ಅದಷ್ಟು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ, ಅಂದ್ರೆ ನನ್ನ ಸ್ಟೂಡೆಂಟ್ ಲೈಫ್ ಅಲ್ಲೇನೆ. ಸೊ ಆಮೇಲೆ ಇವ್ರು ಹೇಳ್ಬೇಕಾದ್ರೆ ಹಿಂಗೆ ಹಿಂಗೆ ನಮಗೆ ಹಿಂಗಿದೆ ಅನ್ನೋದು ಗೊತ್ತಿತ್ತು. ಆಮೇಲೆ ಈ ಗೌರಿ ಅಕ್ಕಿ ಸ್ಟುಡಿಯೋ ಅವ್ರದ್ದು ನಿಮ್ದು ವಿಡಿಯೋ ನೋಡ್ದೆ ಮೇಡಮ್ ನಾನು. ಅವಾಗ ಹೌದಲ್ಲ ಈ ತರ ಇದೆ. ಈಗ ನಾವು ಓದಿ ಅದ್ ಹಿಂಗಿದೆ ಅಂತ ತಿಳ್ಕೊಳ್ಳೋದಕ್ಕೂನು ನಾವೇ ಸ್ಟೂಡೆಂಟ್ ಆಗಿ ಒಂದ್ ಕೋರ್ಸ್ ಪರ್ಸ್ಯೂ ಮಾಡಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ಅದು ನನ್ಗೂ ಕೂಡ ಒಂದು ಟೆಸ್ಟ್ ತಗೊಂಡಾಗ ನಾನು ಎಲ್ಲಿ ನಿಂತಿದ್ದೀನಿ ಅಥವಾ ಇನ್ನೆಷ್ಟು ಅಡಾಪ್ಟ್ ಮಾಡ್ಕೋಬಹುದು, ಎಷ್ಟು ಇಂಪ್ರೂವ್ ಮಾಡ್ಬೋದು ಅಂತ ಇತ್ತು. ಹಸ್ಬೆಂಡ್ಗೂ ಖುಷಿ ಆಯ್ತು, ಮಾಡು ಖಂಡಿತ ಮಾಡು ಅಂತ. ಅವ್ರು ಎಲ್ಲದಲ್ಲೂ ನಂಗೆ ಡೇ 1 ಇಂದ ಟಿಲ್ ಡೇಟ್ ಹೀಸ್ ದ ಓನ್ಲಿ ಸಪೋರ್ಟ್, ಅಂದ್ರೆ ನಂಗೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿರೋದು ಅವ್ರೇನೆ. ಸೊ ಆಯ್ತು ಮಾಡೋಣ ಅಂತ ಹೇಳಿ, ಮಗುಗೂ ಹೆಲ್ಪ್ ಆಗತ್ತೆ. ಈಗ ಅವಳು ಅಷ್ಟು ಚುರುಕಿದಾಳೆ, ಏನೆಲ್ಲ ಅಡಾಪ್ಟ್ ಮಾಡ್ಕೊಂಡು ಅವಳಿಗೂ ಕಲ್ಸಕ್ಕಾಗತ್ತೆ, ನಾವು ಅಡಾಪ್ಟ್ ಮಾಡ್ಕೊಳಕ್ ಆಗತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಮತ್ ನಾನೀಗ MS ಇದು ಓಪನ್ ಯೂನಿವರ್ಸಿಟಿ, ಮೈಸೂರು ಓಪನ್ ಯೂನಿವರ್ಸಿಟಿಲಿ MSc ಸೈಕಾಲಜಿಗೂ ಅಪ್ಲೈ ಮಾಡಿದೀನಿ. ಸೊ ನಂಗೆ ಸೈಕಾಲಜಿ ನಂದು ತುಂಬಾ ಮೊದ್ಲಿಂದಾನು ತುಂಬಾ ಇಂಟ್ರೆಸ್ಟ್ ಇರುವಂತ ಒಂದು ಸಬ್ಜೆಕ್ಟ್ ಆಗಿತ್ತು ಮೇಡಮ್. ಸೊ ಇದು ಹೆಲ್ಪ್ ಆಗತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಹಂಗೆ ಮಾಡಕ್ ಸ್ಟಾರ್ಟ್ ಮಾಡ್ದೆ. ನೀವು ನಿಮ್ ಬಗ್ಗೆ ಹೇಳಲೇಬೇಕು, ಇದು ಎಲ್ರಿಂದ ಸಾಧ್ಯ ಆಗೋದಿಲ್ಲ. ಯಾಕೆ ಅಂದ್ರೆ ನಿಮ್ಗೆ ಆ ಸರ್ವಿಸ್ ಮೈಂಡ್ ಇರೋದ್ರಿಂದಾನೇ ನೀವು ಇಷ್ಟು ಮಟ್ಟಿಗೆ ರೀಚ್ ನೀವು ತಗೊಳಕ್ ಸಾಧ್ಯ ಇರೋದು ಮೇಡಮ್. ಈಗ ಸುಮಾರು ಜನ ಮಾಡೋರು ಇದ್ದಾರೆ. ಈಗ ಹೆಂಗೆ ಅಂತ ಹೇಳಿದ್ರೆ, ಈಗ ನಿಮ್ದು ಸರ್ವಿಸ್ ಮೈಂಡ್ ಹೆಂಗಿದೆ, ನಿಮ್ ಇಂಟೆನ್ಷನ್ ಏನಿದೆ ಅದು ಕ್ಲಿಯರ್ ಆಗಿ ಕ್ಯಾರಿ ಮಾಡೋದು ಗೊತ್ತಾಗತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ನೀವು ಪ್ರೆಸೆಂಟ್ ಮಾಡ್ಬೇಕಾದ್ರೆ ನಿಮ್ ಆಟಿಟ್ಯೂಡ್ ಇದೆಯಲ್ಲ, ಅದು ಸ್ಟೂಡೆಂಟಿಗೆ ರೀಚ್ ಆಗ್ಲಿ, ಕನೆಕ್ಟ್ ಆಗ್ಲಿ, 4 ಜನಕ್ಕೆ ಹೆಲ್ಪ್ ಆಗ್ಲಿ ಅಂತ, ಅದು ವಿತ್ ಸಚ್ ಅ ನಾಮಿನಲ್ ಫೀಸ್ ನೀವು ಸ್ಟೂಡೆಂಟ್ಸ್ ನ ಕನ್ಸಿಡರೇಷನ್ ಅಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು ನಮಗ್ ತುಂಬಾ ಖುಷಿ ಇದೆ. ಎಲ್ಲರೂ ಹಂಗ್ ಜೆನ್ಯೂನ್ ಆಗಿ ಮಾಡಕ್ ಆಗೋದಿಲ್ಲ ಅಲ್ಲ ಮೇಡಮ್. ಇವಾಗ ಹಂಗೆ ನಾವು ಹಂಗ್ ಮಾಡ್ತೋದನ್ನ ಫ್ರೀ ಆಗಂತೂ ಖಂಡಿತ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಟ್ ದ ಎಂಡ್ ಆಫ್ ದಿ ಡೇ ನಮ್ ಬ್ರೆಡ್ ಅಂಡ್ ಬಟರ್ ನಾವು ನೋಡ್ಕೊಳ್ಳೇಬೇಕು. ಬಟ್ ಈ ನಾಮಿನಲ್ ಫೀಸಿಗೆ ಖಂಡಿತವಾಗ್ಲೂ ಇಷ್ಟು ಜನರಸ್ ಆಗಿ, ಇಷ್ಟು ಓಪನ್ ಆಗಿ ಮಕ್ಳಿಂದನೂ ಇಂಟ್ರಾಕ್ಷನ್ಸ್ ತಗೊಂಡು ಎತ್ಕೊಂಡು ಸುಮಾರು ಜನ ಮಕ್ಳಿದ್ದಾರೆ. ಎಷ್ಟು ಸಾಧ್ಯನೋ ಅಷ್ಟು ನೀವೆಲ್ರೂ ರೀಚ್ ಮಾಡಕ್ಕೆ ಮ್ಯಾಕ್ಸಿಮಮ್ ರೀಚ್ ಮಾಡಕ್ ಟ್ರೈ ಮಾಡ್ತಿರೋದು ನಮಗೆ ತುಂಬಾ ಖುಷಿ ಇದೆ ಮೇಡಮ್. ನಾವು ಬೇಸಿಕಲಿ ಆ ತರ ಇಂಟ್ರೆಸ್ಟ್ ಇರುವಂತವ್ರೆ, ಅದ್ ಹೇಳ್ತಾರಲ್ಲ ಅದು ಏನು ಲೈಕ್ ಮೈಂಡೆಡ್ ಅಟ್ರಾಕ್ಟ್ ಆಗ್ತಾರೆ, ಆ ತರ ನಮಗ್ ತುಂಬಾ ಖುಷಿ ಆಯ್ತು, ತುಂಬಾ ಪ್ರೌಡ್ ಫೀಲ್ ಆಯ್ತು ಮೇಡಮ್ ನಿಮ್ ಬಗ್ಗೆ. ಥ್ಯಾಂಕ್ ಯು ಸೊ ಮಚ್.